ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿ ಜನಗಣತಿ ವರದಿಯಲ್ಲಿ ಕುಂಚಿಟಿಗ ಸಮುದಾಯದ ಸಂಖ್ಯೆ ಬಗ್ಗೆ ತಪ್ಪು ಮಾಹಿತಿ ನೀಡಿದೆ. ನಮ್ಮ ಜಾತಿಯ ಮರು ಸಮೀಕ್ಷೆ ಆಗಬೇಕು ಎಂದು ಅಖಿಲ ಕುಂಚಿಟಿಗರ ಮಹಾಮಂಡಲ ಅಧ್ಯಕ್ಷ ರಂಗ ಹನುಮಯ್ಯ ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 35 ಲಕ್ಷ ಕುಂಚಿಟಿಗರಿದ್ದಾರೆ. ವರದಿಯಲ್ಲಿ ಕೇವಲ 1.95 ಲಕ್ಷ ಕುಂಚಿಟಿಗರು ಅಂತ ನಮೂದಿಸಲಾಗಿದೆ. 1930ರಲ್ಲಿ ಮೈಸೂರು ಮಹಾರಾಜರ ಆಡಳಿತ ಕಾಲದಲ್ಲಿ ಕುಂಚಿಟಿಗರು ಪ್ರತ್ಯೇಕ ಜಾತಿ, ಯಾವುದೇ ಜಾತಿಯ ಉಪಜಾತಿಯಲ್ಲ ಅಂತ ಸ್ಥಾನಮಾನ ನೀಡಲಾಗಿತ್ತು. 1931ರಲ್ಲಿ ನಡೆದ ಜನಗಣತಿ ಪ್ರಕಾರ ಕುಂಚಿಟಿಗರ ಸಂಖ್ಯೆ 1.16 ಲಕ್ಷದಷ್ಟಿತ್ತು. ಇಲ್ಲಿಯವರೆಗೂ ಕುಂಚಿಟಿಗರ ಸಂಖ್ಯೆ ಏರಿಕೆ ಆಗಿರುವುದು ಕೇವಲ 1.95 ಲಕ್ಷವೇ ಅಂತ ಪ್ರಶ್ನಿಸಿದರು. ತುಮಕೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ಲಕ್ಷ ಮೀರಿ ನಮ್ಮ ಜನಸಂಖ್ಯೆ ಇದೆ. ಸಮೀಕ್ಷೆ ನಡೆಸಿದವರು ಯಾವ ಆಧಾರದ ಮೇಲೆ ಕುಂಚಿಟಿಗರ ಜನಗಣತಿ ಮಾಡಿದಾರೋ ಗೊತ್ತಿಲ್ಲ. ನಮ್ಮ ಮನೆಗಳಿಗೆ ಗಣತಿಯಾಗಿ ಯಾರೂ ಬಂದೇ ಇಲ್ಲ ಅಂತ ದೂಷಿಸಿದ್ರು. ಪ್ರಥಮವಾಗಿ ಈ ದಕ್ಷಿಣ ಭಾರತದಲ್ಲಿ ನಾವು ಬಹಳಷ್ಟು ವ್ಯವಸಾಯನ ನಂಬಿಕೊಂಡು ಬದುಕಿದಂಥ ಜನ ಅಂದರೆ ಅದು ಕುಂಚಿಟಿಗ. ಆ ಕುಂಚಿಟಿಗ ಜನಾಂಗ ಇವತ್ತು ನಮ್ಮ ಲೆಕ್ಕದಲ್ಲಿ 1928ರಲ್ಲಿ ಮೈಸೂರು ಮಹಾರಾಜರು ಈ ಕುಂಚಿಟಿಗ ಜಾತಿ ಪ್ರತ್ಯೇಕ ಜಾತಿ, ಯಾವುದೇ ಜಾತಿಗೆ ಉಪಜಾತಿ ಅಲ್ಲ ಅಂತ ಹೇಳಿಬಿಟ್ಟು ಅದರ ಆರ್ಡ್ರು ಕೂಡ ಇಲ್ಲಿದೆ. ಮಹಾರಾಜರು ಇವತ್ತು ಆರ್ಡ್ರ್ ಹಾಕಿರೋದಂಥ ಕಾಪಿ ಕೂಡ ತಮಗೆ ಕೊಡ್ತಾ ಇದ್ದೀನಿ. ಈ ಒಂದು 1928ರಲ್ಲಿ ಕುಂಚಿಟಿಗ ಜಾತಿ ಇಂಡಿಪೆಂಡೆಂಟ್ ಜಾತಿ ಅಂತೇಳಿ 1931ರಲ್ಲಿ ಇವತ್ತು ಜನಗಣತಿ ಮಾಡಿಸಿದ್ದಾರೆ. ಅವತ್ತೇನೆ ಕೂಡ ನಮ್ಮ ಕುಂಚಿಟಿಗ ಜನಾಂಗ 1,16,000 ಇದೆ. ಅವತ್ತು ಒಕ್ಕಲಿಗರದು 6 ಲಕ್ಷ ಇದೆ. ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಜನಾಂಗದ್ದು ಕೂಡ ಅವತ್ತು ಮಹಾರಾಜರೇ ಮಾಡಿಸಿದ್ದಾರೆ. ಅದನ್ನು ಪ್ರತಿನೂ ಕೂಡ ತಮಗೆ ಕೊಡ್ತಾ ಇದ್ದೀನಿ. ಈ ಒಂದು ದೇವಸ್ಥಾನದಲ್ಲಿ 1931ರಲ್ಲೇ 1 ಲಕ್ಷ ಇದ್ದರೆ ಇವತ್ತು ಕುಂಚಿಟಿಗರು ಎಷ್ಟು ಲಕ್ಷ ಆಗಿರಬೇಕು, ಆ ವ್ಯವಸ್ಥೆನ ತಾವು ಮನಗಣಬೇಕು. ಇವತ್ತು ನಮ್ಮ ಮನೇನು ಕುಂಚಿಟಿಗರು ಇವತ್ತು ನಿಜವಾಗ್ಲೂ ಹೇಳಬೇಕಾದ್ರೆ ನಮಗೆ ಯಾವ ಗುರುಗಳು ಇಲ್ಲ, ಯಾವ ರಾಜಕೀಯ ಮುಖಂಡರು ಇಲ್ಲ. ಈ ಜನಾಂಗಕ್ಕೆ ಇವತ್ತು ಹಂಚೋಬಿಟ್ಟಿದೆ ಈ ಕುಂಚಿಟಿಗ ಜನಾಂಗ ಇವತ್ತು. ಕಾರಣ ಹಿಂದೆ ಇದ್ದಂಥ ನಮ್ಮಲ್ಲಿ ಏನು 5 ರಿಂದ 6 ಜನ MLA ಇರ್ತಾಯಿದ್ರು. ನಮ್ಮಲ್ಲಿ 7 ಜನ MLA ಇದ್ದರು, 3 ಜನ MP ಇರ್ತಾಯಿದ್ರು. ಸೊ ನಮ್ಮ ಏನು BL ಗೌಡ್ರ ಕಾಲದಲ್ಲಿ ಇದ್ದಂಥ ಒಂದು ಸಂಖ್ಯೆ ಏನಿತ್ತು ಇವತ್ತು ನಮ್ಮ ಜಯಚಂದ್ರ ಸಾಹೇಬರು ಒಬ್ಬರೇ ಒಬ್ಬರು MLA ಆಗಿದೆ. ಎಲ್ಲ ನಶಿಸ್ತಾ ಇದೆ. ಕಾರಣ ಏನು ಅಂದರೆ ನಮ್ಮ ಜನಾಂಗಕ್ಕೆ 30 ವರ್ಷದಿಂದ OBC ಕೊಟ್ಟಿಲ್ಲ. ಕೇಂದ್ರ OBCನ ಇದೇ ಒಕ್ಕಲಿಗರಿಗೆ ಕೇಂದ್ರ OBC ಕೊಟ್ಟಿದ್ದಾರೆ. ನಮ್ಮ ಒಕ್ಕಲಿಗರ ಕುಂಚಿಟಿಗ ಜನಾಂಗಕ್ಕೆ OBC ಕೊಡಲಿಲ್ಲ. ಇದರ ಕಾರಣ ಏನಾಯಿತು, ನಮ್ಮ ಜನಾಂಗ ರಾಜಕಾರಣಿಗಳ ಪ್ರೇರಿತ, ಗುರುಗಳ ಪ್ರೇರಿತ ಎಲ್ಲರೂ ಕೂಡ ಒಕ್ಕಲಿಗರು, ಇನ್ನೊಂದು ಜಾತಿ ಕಾಮಾಟಿ, ನಾಮಧಾರಿ, ಪಂಚಮಸಾಲಿ, ಲಿಂಗಾಯತರು ಎಲ್ಲನೂ ಬರೆಸ್ತಾ ಹೋದರು ಈ OBCಗೋಸ್ಕರ. ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಕುಂಚಿಟಿಗರು. ಮಹಾಮಂಡಲ ಗೌರವಾಧ್ಯಕ್ಷ ಗೋವಿಂದೇಗೌಡ, ಉಪಾಧ್ಯಕ್ಷ ಗೋವಿಂದರಾಜು, ಪ್ರಧಾನ ಕಾರ್ಯದರ್ಶಿ ಪಟೇಲ್ ದೊಡ್ಡೇಗೌಡ, ಕಾರ್ಯದರ್ಶಿ ಎಂ ರಂಗರಾಜು, ಜಿಲ್ಲಾ ಕುಂಚಿಟಿಗ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆ ಶ್ರೀಧರ್, ಮುಖಂಡರಾದ ತುಂಗೋಟಿ ರಾಮಣ್ಣ, ಭಕ್ತರಹಳ್ಳಿ ದೇವರಾಜು, ಅಶೋಕ್ ಕಾರ್ಪೆಹಳ್ಳಿ, ವೀರನಾಗಪ್ಪ, ಸತೀಶ್, ಲಕ್ಷ್ಮೀಕಾಂತ್, ಬಸವರಾಜು ಹಾಗೂ ಇತರರು ಹಾಜರಿದ್ದರು. NS ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ನರ್ಸಿಂಗ್ ಕಾಲೇಜು ಹಾಗೂ ಶ್ರೀ ರಮಣ ಮಹರ್ಷಿ ನರ್ಸಿಂಗ್ ಕಾಲೇಜು, ಶ್ರೀ ದುರ್ಗಾಂಬ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನ 2025ನೇ ಸಾಲಿನ ಪ್ರಥಮ ವರ್ಷದ ಡಿಪ್ಲೊಮಾ ನರ್ಸಿಂಗ್ ಮತ್ತು BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾವಿಧಿ ಬೋಧಿಸುವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀದೇವಿ ನರ್ಸಿಂಗ್ ಕಾಲೇಜಿನ ಆವರಣದಲ್ಲಿ ಪ್ರಥಮ ವರ್ಷದ ಡಿಪ್ಲೊಮಾ ನರ್ಸಿಂಗ್ ಮತ್ತು BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾವಿಧಿ ಬೋಧಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಚಿವ ವಿ ಸೋಮಣ್ಣ ಅವರು ಮಾತನಾಡುತ್ತಾ, ಚಿಕಿತ್ಸಾ ಕಾರ್ಯದಲ್ಲಿ ವೈದ್ಯರು 40% ಭಾಗ ಕಾರ್ಯನಿರ್ವಹಿಸಿದರೆ ಉಳಿದ 60 ಭಾಗವನ್ನು ಶುಶ್ರೂಷಕರೇ ಮಾಡಬೇಕಾಗುತ್ತೆ. ಹೀಗಾಗಿ ಮನುಕುಲದ ಸೇವೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ವಿಕ್ಟೋರಿಯಾ ಬೌರಿಂಗ್ ಮತ್ತು ಕಿದ್ವಾಯಿ ಆಸ್ಪತ್ರೆಯ ವೈದ್ಯಕೀಯ ಮಂಡಳಿ ಸದಸ್ಯರಾಗಿ ಸ್ವಂತ ಅನುಭವದ ಮಾತು ಹೇಳಿದರು. ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ MR ಹುಲಿನಾಯ್ಕರ್ ನೀಡಿರುವ ಕೊಡುಗೆ ಮಹತ್ತರವಾದದ್ದು ಅಂತ ಸಚಿವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇಷ್ಟು ಕಡೆಯಲ್ಲೂ ಕೂಡ 1980ರಿಂದ 1994ವರೆಗೂ ಕೂಡ 14 ವರ್ಷಗಳ ಕಾಲ ಬೋರ್ಡ್ ಆಫೀಸರ್ ಆಗಿ ಕೆಲಸ ಮಾಡಿರುವ ಅನುಭವವನ್ನ ಎಲ್ಲ ಮಕ್ಕಳೇ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿ, ನರ್ಸಿಂಗು ಕಠಿಣವಾದ ದೇವರನ್ನ ನಮ್ಮ ಕೆಲಸವೇ ನೋಡ್ತಕ್ಕಂಥ ಒಂದು ಪವಿತ್ರವಾದ ಕೆಲಸ. ಆ ಕೆಲಸದ ನಿಪುಣತೆ, ಆ ಕೆಲಸದ ಜವಾಬ್ದಾರಿ, ಆ ಕೆಲಸವನ್ನು ಮಾಡುವುದರಿಂದ ಬರ್ತಕ್ಕಂಥ
ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಡಾಕ್ಟರ್ ರಜನಿ ಎಂ ಅವರು ಮಾತನಾಡುತ್ತಾ, ನರ್ಸಿಂಗ್ ವೃತ್ತಿಗೆ ಪುರುಷರು ಪ್ರವೇಶ ಪಡೆಯುತ್ತಿದ್ದಾರೆ. ಶ್ರೀಲಂಕಾ, ಕೇರಳದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ನರ್ಸಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡಿತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಮಕ್ಕಳು ನರ್ಸಿಂಗ್ ಕೋರ್ಸ್ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಉತ್ತಮ ಬೆಳವಣಿಗೆ ಅಂತ Very happy from inside my heart, because whenever I think of Dr. Vinayakar sir, the first point comes to my mind is with the vision of such a vast vision. Dr. Vinayakar has built this institute, and with not just built, it is built with quality. That's the one message I want to give to all the nursing students who have gathered here for the lamp lighting ceremony. And being from government, we always look into the quality what the institute is giving to the nursing students. So I am very happy as a representative here to see that quality is very much taken care here, and all the simulation. ಕಾರ್ಯಕ್ರಮದ ವಿದ್ಯಾರ್ಥಿಗಳಿಗೆ ಜ್ಯೋತಿ ಬೆಳಗಿಸುವ ಮತ್ತು ಪ್ರತಿಜ್ಞಾವಿಧಿ ಬೋಧಿಸುವ ವಿಜಯಪುರದ ಟಿಕೋಟ BLDEA ನರ್ಸಿಂಗ್ ಕಾಲೇಜಿನ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾದ ಡಾಕ್ಟರ್ ಸಂತೋಷ್ ಇಂಡಿರವರು ಮಾತನಾಡುತ್ತಾ, ವಿಶ್ವ ಆರೋಗ್ಯ ಸಂಸ್ಥೆ ವರದಿ ಪ್ರಕಾರ ಜಗತ್ತಿನ ಆರೋಗ್ಯ ಸೇವೆಗೆ ನರ್ಸಿಂಗ್ ವಿದ್ಯಾರ್ಥಿಗಳು ಸೇವೆ ಇಲ್ಲದೆ ಆಸ್ಪತ್ರೆ ನಡೆಸುವುದು ಸಾಧ್ಯವೇ ಇಲ್ಲ. ಹೀಗಾಗಿ ವೈದ್ಯಕೀಯ ವೃತ್ತಿಯಲ್ಲಿ ಅವರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ಅಂತ ತಿಳಿಸಿದರು. Wonderful profession, because here maximum the Kerala students are there, even some are from Maharashtra, some are from Karnataka, and even from international Sri Lanka also. I feel the Kerala is the capital city for nursing buddies. So you have chosen wonderful profession, because only one profession in this earth where they are entering to this profession after taking the oath, and rest all professions they complete their degrees and they take the oaths. And even our central minister said that the 60% of the service is provided by the nursing to the patient. Sir, not 60%, sir. This is a 90%. The care has to be taken from the nurses to the patient. The only one profession in this earth, the God has given that quality, not only to heal the pain, even to heal the heart of the patients. That profession, that is only nursing profession in this earth. The even WHO itself says that the nursing profession is the backbone of healthcare delivery system in this society. Sometimes the hospital can run without doctor, but hospital can't run without. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾದ ಡಾಕ್ಟರ್ ಸಂತೋಷ್ ಇಂಡಿ, ಶಾಸಕರಾದ ಜಿವಿ ಜ್ಯೋತಿ ಗಣೇಶ್, ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ MR ಹುಲಿನಾಯ್ಕರ್, ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ MS ಪಾಟೀಲ್, ಟ್ರಸ್ಟಿ ಅಂಬಿಕಾ ಎಂ ಹುಲಿನಾಯ್ಕರ್, ಶ್ರೀದೇವಿ ಆಸ್ಪತ್ರೆಯ ನೇತ್ರ ತಜ್ಞೆ ಡಾಕ್ಟರ್ ಲಾವಣ್ಯ, ಶ್ರೀದೇವಿ ಸಂಸ್ಥೆಯ ಆಡಳಿತ ಅಧಿಕಾರಿಯಾದ TV ಬ್ರಹ್ಮದೇವಯ್ಯ, ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಳಗವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಮನೆಗಳ ಹಕ್ಕುಪತ್ರ ವಿತರಣೆ ಸಮಯದಲ್ಲಿ ಆರೋಪಗಳು ನಡೆದು ವಿವಾದ ಉಂಟಾಗಿತ್ತು. ಇಂದು ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲಗುಣಿ ಸುದ್ದಿಗೋಷ್ಠಿ ನಡೆಸಿ ಸಾಕ್ಷಿಗಳಿದ್ದರೆ ಸಾಬೀತುಪಡಿಸಿ ಎಂದು ತಿಳಿಸಿದ್ದಾರೆ. ಮನೆಗಳ ಹಕ್ಕುಪತ್ರ ವಿತರಣೆ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತ ಸುನೀಲ್ ಕಾಂಬಳೆ ಲಂಚ ಪಡೆಯುತ್ತಿದ್ದಾರೆ ಅಂತ ಆರೋಪಿಸಿದಾಗ ಶಾಸಕ ಮಹೇಂದ್ರ ತಮ್ಮಣ್ಣ ಅವರು ನನಗೆ ಯಾವುದೇ ಮಾಹಿತಿ ಇಲ್ಲ, ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಶಾಸಕರು ಆಗಿ ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್ ಕಾಂಬಳೆ ಪ್ರಶ್ನೆಗೆ ಉತ್ತರವಾಗಿ ಹಾಲಿ ಶಾಸಕರು ಯಾವ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ, ಸಾಕ್ಷಿಗಳಿದ್ರೆ ಮಾಧ್ಯಮದ ಮುಂದೆ ಇಟ್ಟು ಮಾತನಾಡಲಿ, ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಮೊಕದ್ದಮೆ ದಾಖಲಿಸುವುದಾಗಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲಗುಣಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಪಿ ರಾಜು ಅವರ ಆಡಳಿತಾವಧಿಯಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಹತ್ತಿರ ದಾಖಲೆಗಳಿದೆ. ಬರುವ ದಿನಗಳಲ್ಲಿ ಮಾಧ್ಯಮದವರ ಮುಂದೆ ನಾವು ಬಹಿರಂಗ ಮಾಡ್ತೇವೆ. ಅಳಗವಾಡಿ ಗ್ರಾಮ ಪಂಚಾಯತ್ ಆಡಳಿತವು ಬಿಜೆಪಿಯವರು ನಡೆಸುತ್ತಿದ್ದು, ಅವರ ಸದಸ್ಯರುಗಳೇ 2,000 ಲಂಚ ಪಡೆದಿರಬೇಕು, ಅದಕ್ಕೆ ಕೂಡ ಅವರೇ ಉತ್ತರಿಸಬೇಕು ಅಂತ ಸವಾಲು ಹಾಕಿದರು. ಶಾಸಕರು ಮೆಂಬರ್ಗಳು ಯಾರು ಹಾಕಿಲ್ಲ, ಆ ಸೇಮ್ ನಮ್ಮ ಶಾಸಕರೇನು ಮಾಡಿಲ್ಲ. ತಂದು ಕೊಟ್ಟಾದ್ರು ಕೊಡು ಕರ್ತವ್ಯ ತಂದು ಕೊಟ್ಟ ನಂತರ ಅವ್ರು ಮಾಡ್ಯಾರ ಅಷ್ಟ. ಇದೇನು ಅಂಬೇಡ್ಕರ್ ವಿರುದ್ಧ ಅಂತ ಹೇಳ್ತಾರಲ್ಲ, ಅದನ್ನು ಪ್ರೂಫ್ ಸಮೇತ ಬರ್ಲಿ ನೋಡ್ರಿ. ನಾನು ಸುನಿಲ್ ಹಂಗ ಹಿಂಗ ಅಂತ ನಾ ಏನ್ ಬೇಕಾದ್ ಹೇಳ್ಬೋದು. ಅವ್ರ ಪೀಡ್ನಲ್ಲಿ ಇದ್ದಾಗ ಆಸ್ತಿ ಅಕ್ರಮ ಮಾಡ್ಯಾರು, ಆಸ್ತಿ ರೊಕ್ಕ ತಗೊಂಡರು, ಏನ್ ತಗೊಂಡಾರ ನಾ ಹೇಳ್ಬೋದು. ನನ್ನ ಕಡೆ ಪ್ರೂಫ್ ಇಲ್ಲಲ್ಲ.
ಪ್ರೂಫ್ ಬೇಕಲ್ಲ, ಅದು ಏನೋ ಹೇಳ್ಬೇಕಾದ್ರೆ ಪ್ರೂಫ್ ಬೇಕಲ್ರಿ. ಪ್ರೂಫ್ ಇಲ್ಲದೆ ಹೆಂಗೆ ಹೇಳ್ತಾರ ಅವನು? ಈಗ ಅದ್ರ ನಿಮ್ಮ ಹತ್ರ ದಾಖಲೆ ಇಟ್ಕೊಂಡು ನಮ್ಮ ಹತ್ರ ದಾಖಲೆ ಐತ್ರಿ. ಸದ್ಯದ್ರಾಗೆ ಅವ್ರ ಕಾಪಾತ್ರ ತಗ್ಸಾಕ್ ಹೇಳಿದೆ ನನಗ. ಎಷ್ಟು ದಲಿತರಿಗೆ ಇವರು ಇದನ್ನ ಮಾಡ್ಯಾರು, ಏನ್ ಅವ್ರ ಹೆಸರ ಮೇಲೆ ಬೋಗಸ್ ಬಿಲ್ ತಗದಾರು, ಅವ್ರಿಗೆ ಏನೇನ್ ಕೆಲಸ ಮಾಡಿಸ್ಕೊಡ್ತೀನಿ ಅನ್ನೋದ ಇದನ್ನ ರೊಕ್ಕ ಇಸ್ಕೊಂಡರು, ಅದೆಲ್ಲ ಪ್ರೂಫ್ ಇದೆ ನನ್ನ ಕಡೆ. ಸದ್ಯದ್ರಾಗ ನೀವು ನಾ ತಂದ ರೆಕಾರ್ಡ್ ಸಮೇತ ಅಂದ್ರೆ ನಿಮ್ಗೆ ಪ್ರೂಫ್ ತೋರಿಸ್ತೀನಿ, ಅದು ಮತ್ತೆ ಯೂಸ್ ಮಾಡ್ತೀನಿ ನಾನು. ಅವ್ರ ಏನ್ ಜವಾಬ್ದಾರಿ ಏನೈತೆ ಬಿಜೆಪಿ ಪಕ್ಷದವ್ರು? ಬಿಜೆಪಿ ಪಕ್ಷ ನಾವು ಮೆಂಬರ್ ಅಲ್ರಿ, ಅವ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್. ಮತ್ತೆ ಈಗ 2000 ರೂಪಾಯಿ ತಗೊಂಡ್ರೆ ಅವ್ನು ತಗೋಬೇಕಲ್ಲ. ಈಗ ಶಾಸಕರ ಮೇಲೆ ಯಾಕೆ ಅಪಾದನೆ, ಸುಳ್ಳು ಅಪಾದನೆ ಯಾಕೆ ಮಾಡ್ಲಿಕ್ಕೆ ಉದ್ದೇಶಪೂರ್ವಕ ಮಾಡಿದಂಗಲ್ಲ ಸರ್ ಇದಾಗ. ಈ ಉದ್ದೇಶಪೂರ್ವಕ ಶಾಸಕರ ಗಮನಕ್ಕೆ ಇಲ್ರಿ ರೊಕ್ಕ ತಗೊಂಡು ಶಾಸಕರಿಗೆ ಏನು ಇಲ್ದ ಮತ್ತೆ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಬಿಜೆಪಿ ಮೆಂಬರ್ ಉದ್ದೇಶಪೂರ್ವಕ ಅಲ್ರಿ. ಅದು ಏನ್ ನನಗೆ ಅಷ್ಟೊಂದು ಇಂಟಿಮೇಷನ್ ಇಲ್ಲ ಸರ್, ಅವ್ರನ್ನ ನಮಗೇನು ಐಡಿಯಾ ಇಲ್ಲ ಸರ್. ಈ ಸಂದರ್ಭದಲ್ಲಿ ಕುಡಚಿ ಮತಕ್ಷೇತ್ರದ ಅಹಿಂದ ಅಧ್ಯಕ್ಷ ರಾಮಣ್ಣ ಶಿರಗೂರೆ, ರಮೇಶ್ ಮಾಂಗ, ಪರಮಾನಂದ ಬೆಳಗಲಿ, ರವಿ ಶಿರಗೂರೆ ಹಾಗೂ ಇತರರು ಉಪಸ್ಥಿತರಿದ್ದರು. ಮಹದೇವ್ ಕಾಂಬಳಿ, ಅಮೋಕ್ ಟಿವಿ, ರಾಯಬಾಗ. ಶಾಸಕ ಅಂಪಯ್ಯ ನಾಯಕ ನೇತೃತ್ವದಲ್ಲಿ ಮಾನ್ವಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಾನ್ವಿ ಹಾಗೂ ಶಿರಿವಾರ ತಾಲೂಕು ಮಟ್ಟದ ಅಧಿಕಾರಿಗಳ ಕುಡಿಯುವ ನೀರಿನ ಸಭೆ ನಡೆಯಿತು. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಬಾರದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ನೋಡಿಕೊಳ್ಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದೆ ಆದಲ್ಲಿ ಮುಲಾಜಿಲ್ಲದೆ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುತ್ತೇನೆ ಅಂತ ಶಾಸಕ ಅಂಪಯ್ಯ ನಾಯಕ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು. ನಿಮಗೆ ಇಷ್ಟವಿದ್ದರೆ ಕೆಲಸ ಮಾಡಿ ಅಂತ ಎಚ್ಚರಿಕೆ ನೀಡಿದ ಶಾಸಕರು ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಮಾಧ್ಯಮ ಹಾಗೂ ಸಾರ್ವಜನಿಕರು ತಿಳಿಸಿದ್ರೆ ನಾನೇ ಸ್ಥಳಕ್ಕೆ ಭೇಟಿ ನೀಡ್ತೇನೆ ಅಂತ ಭರವಸೆ ನೀಡಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕಲೆಕ್ಷನ್ ಕೊಟ್ಟರೆ ಮಾತ್ರ ಊರು ಇಡೀ ಊರು ಸಪ್ಲೈ ಆಗ್ತದೆ ಸರ್. ಡೈರೆಕ್ಟ್ ಬೋರ್ನಿಂದ ಕೊಟ್ಟರೆ ಬರೀ ಒಂದು 54 ಬರ್ತಾರೆ ಸರ್. ಬ್ಯಾಡ ಆಗ್ತಾರೆ ಸರ್ ಅವರು. ಅದೇ ಪ್ರಾಬ್ಲಮ್. ಆ ಊರ ಆಗಬೇಕೆಲ್ಲ ನಾಳೆ ಬರ್ತಾವೆ. ಹೊಸ ಬೋರ್ವೆಲ್ ಹಾಕಿರಿ ಸರ್. ಅದ್ರಾಗ ಜೇಜಮ್ದಾಗ ಏನದ ಸರ್, 3 ಬೋರ್ವೆಲ್ ಇದ್ರು 2 ಕ್ಯಾನ್ಸಲ್ ಆಗಿದ್ರು, ಒಂದು ಹೊಸ ಬೋರ್ವೆಲ್ ಚಲೋ ನೀರು ಬಿದ್ದ ಸರ್. ಹೌದು ಸರ್. ಪಿಡಿಒ ನಾಗಭೂಷಣಪ್ಪ ಪಂಚಾಯಿತಿಗೆ ಅದ್ಯಾವಾಗ ಬರುತ್ತಾನೆಂದು ಜನರಿಗೆ ತಿಳಿಯದಾಗಿದೆ. ನಾಗಭೂಷಣಪ್ಪನ ಮುಸುಡಿಯು ಹಿರೇಕೊಟ್ಕಲ್ ಗ್ರಾಮದ ಜನರು ನೋಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಭಿವೃದ್ಧಿ ಹೊಂದಬೇಕು ಅಂತ ಮಹಾತ್ಮ ಗಾಂಧೀಜಿಯವರ ಚಿಂತನೆಯಾಗಿತ್ತು. ಆದರೆ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮವನ್ನು ಒಮ್ಮೆ ಸುತ್ತು ಹಾಕಿದರೆ ಪಿಡಿಒ ನಾಗಭೂಷಣಪ್ಪನ ಕರ್ಮಕಾಂಡದ ಅಭಿವೃದ್ಧಿ ಯಾವ ರೀತಿ ಇದೆ ಅಂತ ಸಮಾಜಕ್ಕೆ ತಿಳಿಯುತ್ತೆ. ಬೋವಿ ಸಮಾಜದ ಜನರು ದುರ್ನಾಥದ ಮಧ್ಯೆ ಜೀವನ ಸಾಗಿಸ್ತಾ ಇದ್ದು, ಗ್ರಾಮಸ್ಥರು ಪಿಡಿಒ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನನ್ನ ಹೆಸರು ತಿಮ್ಮಣ್ಣ ರೀ, ತಂದೆ ಶರಣಪ್ಪ, ಹಿರೇಕೊಟ್ನಿಕಲ್ಲು. ಈ 4ನೇ ವಾರ್ಡ್ ನಮ್ಮದು. 4ನೇ ವಾರ್ಡ್ನಲ್ಲಿ ಹಿರೇಕೊಟ್ನಿಕಲ್ ರೀ, ಹಿರೇಕೊಟ್ನಿಕಲ್ 4ನೇ ವಾರ್ಡ್ನಲ್ಲಿ ಇದ್ದೀವಿ ಈಗ ನಾವು ಸದ್ಯ ನಿಮ್ಮ ಜೊತೆಗೆ. ಇಲ್ಲಿ ಸಮಸ್ಯೆಗಳು ಹೇಳ್ಬೇಕಂದ್ರೆ ರಸ್ತೆಗಳ ಬಗ್ಗೆ ಅಡೆತಡೆ ಇದೆ, ಚರಂಡಿಗಳು ಸರಿಯಾಗಿಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಇಲ್ಲಿ PDO ಸಾಬ್ರು, PDO ಅಂದರೆ ಗ್ರಾಮಾಭಿವೃದ್ಧಿ, ಅವ್ರು ಏನು ಅಭಿವೃದ್ಧಿ ಮಾಡ್ತಾರೋ, ಯಾಕಡೆ ಅಭಿವೃದ್ಧಿ ಮಾಡ್ತಾರೋ ನಮ್ಗೆ ಒಂದು ಗೊತ್ತಿಲ್ಲ. ಇಲ್ಲಿ ನಮ್ಮ ವಾರ್ಡ್ ಮೆಂಬರು ಗ್ರಾಮ ಸಭೆ ಮಾಡಂಗಿಲ್ಲ, ಒಂದ್ಸಲನ ಮಾಡೇ ಇಲ್ಲ. ಅವರು ಆಯ್ಕೆ ಆಗಿ ಎಷ್ಟು ದಿನ ಆಗಿದ್ದೇನೆ, ಈಗ ಒಂದ್ಸಲನ ಗ್ರಾಮ ಸಭೆನೇ ಇಲ್ಲ ವಾರ್ಡ್ನಲ್ಲಿ. ನಾಗಭೂಷಣ ಅಂತೇಳಿ 5 ಜನ ಅಂತ ಹೇಳ್ತಾರೆ ರೀ. ನಾನು ಅದನ್ನ ಮಕ ನೋಡಿಲ್ಲ, ಸರಿಯಾಗಿ ಅದನ್ನ ಅಡ್ರೆಸ್ ಕೂಡ ಕೇಳಿಲ್ಲ. ನಾಗಭೂಷಣ ಅಂತಾರ. ಇಲ್ಲಿ ಸಮಸ್ಯೆಗಳು ಯಾರು ಮೆಂಬರಿಗೂ ಬೇಕಾಗಿಲ್ಲ, ಆ PDOಗೂ ಬೇಕಾಗಿಲ್ಲ, ಸಿಬ್ಬಂದಿ ಯಾರಿಗೂ ಬೇಕಾಗಿಲ್ಲ. ಇದು ಉದ್ಯೋಗ ಚೀಟಿ ಅರ್ಜಿ ಕೊಟ್ಟರು ಕೂಡ ಉದ್ಯೋಗ ಚೀಟಿ ಅದು ಕೂಡ ಕೊಡೋಕೆ ರೆಡಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಗಿಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಸರಿಗಿಲ್ಲ, ಮತ್ತು ರಸ್ತೆಗಳ ವ್ಯವಸ್ಥೆ ಕೂಡ ಸರಿಗಿಲ್ಲ. ನಾವು ಹೇಳಿದ್ರೆ ಅವ್ರು ನೋಡೋಣ ಹೇಳಂತಾರ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವರು ನಾಗಭೂಷಣ ಸಾಬ್ರು ಈ 4ನೇ ಮಗ ತೀರ್ಕೊಂಡು ಈ ವಾಸಿನಕ ಜಡ್ ಹತ್ತಿ ಏನು ಯಾರು ಕೇಳೋನೇ ಇಲ್ಲ ಊರಾಗ. ಅದಕ್ಕಾರ ಗೊತ್ತಾಗವಲ್ಲ, ನಂಬರ್ಸ ಗೊತ್ತಾಗವಲ್ಲ, ಏನಪ್ಪ ಯಾವನ್ ತಿಂತ ನಮ್ಮದು ತಿಳಿವಲ್ಲ ನಮ್ಗೆ. ಅಲ್ಲಂಗೆ ಈ ರೀತಿಯಾಗಿ ಒಂದು SC ಏರಿಯಾ ಇದೆ, ಬೋವಿ ಏರಿಯಾ ಇದೆ, ಇಷ್ಟೊಂದು ಗಲೀಜು ಇದೆ. ಮತ್ತೆ PDO ಅವರು ನಾಗಭೂಷಣ ಅವ್ರು ಏನ್ ಮಾಡ್ತಾರೆ ಅಧಿಕಾರಿಗಳು? ಮತ್ತೆ ಯಾವತ್ತೇನು ಇಲ್ಲಿ ಬಂದೇ ಇಲ್ಲ, ನಾವು ನೋಡೇ ಇಲ್ಲ. ಮತ್ತೆ ಇಲ್ಲಿ ನಿಮ್ಮ ಸಮಸ್ಯೆಗಳು ಕೇಳೋರು ಯಾರು? ನಂಬರ್ಸ್ ಕೇಳ್ತಾರ. ಈಸ್ ದಿನ ಆಗಿ ಮೊನ್ನೆ ಹಾಕ್ಯಾರ ನೋಡಿ.
ಅಲ್ಲ ಗಲೀಜಿದೆಯಲ್ಲ ಮತ್ತೆ ಹೆಂಗ ನಿಮ್ದು ಕಷ್ಟ ಕೇಳೋರು ಯಾರು? ಮಾಡ್ತಾರಂತೆ ಯಾವಾಗ ಮಾಡ್ತಾರೆ, ನಾನೊಂದು ಹೋಗ್ಬೇಕಲ್ಲ ಕುಣಿಗೆ, ನಾವು ಹೋದ್ಮೇಲೆ ಮಾಡ್ತಾರೆ. ನೀನೊಬ್ಬ ಸತ್ ಮೇಲೆ ಮಾಡ್ತಾರ ಮತ್ತೆ ಅಷ್ಟೇ. ಇಷ್ಟ ನೋಡ್ರಿ ನಾನು ಮಾತಾಡೋದು, ನನ್ನ ಕೈಲಿ ಹಂಗಲ್ ಬಾಳ. ಅಲ್ಲ ಇಷ್ಟೊಂದು ಅಲ್ಲ ಈ ರೀತಿಯಾಗಿ ತುಂಬಾ ಸುಸ್ತಿ ಆಗ್ತಾ ಇದೆ, ಜನರಿಗೆ ಕೂಡ ತುಂಬಾ ತೊಂದರೆ ಆಗಿದೆನಾ? ಪೂರ ತೊಂದ್ರಿಗ ಎಲಗೇರಾಗ ಮನೆ ಕಟ್ಕೊಂಡು ಉಣಕ್ ಹೊರಗೆ ಕುಂತು ಉಣಕ್ಕಿಲ್ಲ. ಮತ್ತೆ ಈಗ ಸರ್ಕಾರ ಏನ್ ಮಾಡ್ತಮ್ಮ? ಇಷ್ಟೊಂದು ಬೇಸಿಗೆ ಆವರಿಸಿದ ಹಿನ್ನೆಲೆಯಲ್ಲಿ ಮಾನ್ವಿ ಪಟ್ಟಣದ ಬಸವನಗರದಲ್ಲಿ 4 ಲಕ್ಷ ಮೌಲ್ಯದ ಮೇವಿನ ಬಣವೆ ಸುಟ್ಟು ಕರಕಲಾದ ಘಟನೆ ಜರುಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವನಗರದಲ್ಲಿ ಸಾಂಬಾ ಶಿವರಾವ್ ಅವರ ಕುಟುಂಬವು ಜಾನುವಾರುಗಳನ್ನು ಸಾಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದ್ರು. ಆದರೆ ಬೆಂಕಿ ಅನಾಹುತಕ್ಕೆ ಜಾನುವಾರುಗಳಿಗೆ ಸಂಗ್ರಹಿಸಿದ ಬಣವೆ ಸುಟ್ಟು ಕರಕಲಾಗಿದೆ ಅಂತ ಸಾಂಬಾ ಶಿವರಾವ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ನಾವು ಇದರಿಂದಲೇ ಜೀವನ ನಿರ್ವಹಣೆ ಮಾಡ್ತಿದ್ವು. ಸರ್ಕಾರ ನಮ್ಮ ಕಷ್ಟವನ್ನು ಅರಿತು ಕೂಡಲೇ ಪರಿಹಾರವನ್ನ ನೀಡಬೇಕು ಅಂತ ಆಗ್ರಹಿಸಿದ್ರು. ಇವರು ಲಾಸಿಗೆ ತುಂಬ ತೊಂದರೆ ಆಗಿ ಇಲ್ಲಿ ಎಮ್ಮೆನ ಕಟ್ಕೊಂಡು ಉಪಜೀವನ ಮಾಡ್ಬೇಕಂತ ಬಂದಿದ್ದಾರೆ. ಅವರು ಬಣಿವೆ ಎಲ್ಲೋ ತಗೊಂಡು ಖರೀದಿ ಮಾಡ್ಕೊಂಡು ತಂದು ಬಣಿವೆ ಎಮ್ಮೆ ಕಟ್ಕೊಂಡು ಬಣಿವೆ ಹಾಕ್ಕೊಂಡು ಇಲ್ಲಿ ಇದ್ದಾರೆ. ಅದು ಸರ್ಕ್ಯೂಟ್ ಅಂತೂ ಇಲ್ಲ, ಕರೆಂಟ್ ಅಂತೂ ಇಲ್ಲ ಅಲ್ಲಿ. ಅದು ಹೆಂಗಾಗ್ಯದ ಏನಾಗ್ಯದ ದೇವ್ರಿಗೆ ಗೊತ್ತು, ಯಾರಿಗಂತೂ ಗೊತ್ತಿಲ್ಲ. ಅಂದ್ರೆ ಈಗ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ 4 ರಿಂದ 5 ಲಕ್ಷವರೆಗೆ ಲಾಸ್ ಆಗ್ಯದ. ಅವ್ರಿಗೆ ಏನನ್ನ ಉಪಜೀವನ ಗೌರ್ಮೆಂಟ್ ಕಡ್ಲಿಂದ ಸಹಾಯ ಮಾಡ್ಬೇಕಂತ ಬೇಕಾಗಿದೆ. ಅಲ್ಲ ಸರ್, ಈಗ ನೀವು ಇಲ್ಲೇ ಸುತ್ತಮುತ್ತ ಇದ್ದೀರಾ? ಇಲ್ಲೇ ಸುತ್ತಮುತ್ತ. ಈಗ ನಿಮಗೆ ಗೊತ್ತಾಯ್ತಾ? ಎಲ್ಲರಿಗೂ ಗೊತ್ತಾಗ್ಯದ್ರಿ. ಅಲ್ಲ ಎಷ್ಟು ಗಂಟೆಗೆ ಗೊತ್ತಾಯ್ತು ನಿಮ್ಗೆ? ಏನಾದ್ರು ನಮ್ಗೆ ಒಂದು ½ an hour ಆಗ್ಯದ್ರಿ. ½ hour ಆಯ್ತು. ಅಂದ್ರೆ ನೀವು ಪ್ರಯತ್ನ ಮಾಡಿದ್ರಿ ಆರಿಸ್ಬೇಕಾ? ಪ್ರಯತ್ನ ಸೊಪ್ಪ ಹುಲ್ಲಿನ ಪಣಿಮೆ ಇತ್ತು. ಎಷ್ಟು ಲಕ್ಷ ಇತ್ತು ಟೋಟಲ್? ಅದು ಅಂದಾಜು 4-5 ಲಕ್ಷ ಆಗ್ತದ. 4 ಲಕ್ಷ ಆಗ್ತದೆ. ಅಂದ್ರೆ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆನಾ? ಯಾವ್ದಾಗಿಂದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಈಗ ನಿಮ್ಗೆ ತುಂಬಾ ಲಾಸ್ ಆಗಿದೆ. ಎಷ್ಟಿದಾವೆಲ್ಲ ಜಾನುವಾರುಗಳು? ಒಂದು 6-5 ದೊಡ್ಡವಿ, ಸಣ್ಣ ಯಾವ್ದಿದಾವೆ? ಎಮ್ಮೆಗಳು ಇದಾವ? ಮತ್ತೆ ಎಮ್ಮೆ ಮತ್ತು ಕರಗಳು ಇದಾವ? ಟೋಟಲ್ ಎಷ್ಟಿದಾವೆ? ಒಂದು 6-8 ಇದಾವ. ಅಂದ್ರೆ ಈಗ ಜಾನುವಾರುಗಳು ಇದಾವೆ. ಈಗ ತುಂಬಾ ತೊಂದರೆ ಆಗ್ತಾ ಇದೆ. ಮೇವಿಲ್ಲ. ಈಗ ತುಂಬಾ ಈಗ ಎಲ್ಲಿಂದ ತಗೊಂಡ್ಬಂದಿರಿ ಅದೆಲ್ಲ ಮೇವು? ಸುದ್ದಿ ತಿಳಿದ ಕೂಡಲೇ ಮಾನ್ವಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕೊಡಗೆರೆ ತಾಲೂಕಿನಲ್ಲಿ ಹನುಮಂತನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ 4ನೇ ವರ್ಷದ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮದಲ್ಲಿನ ಕುಂಚಿಟಿಗರ ಮಹಾಸಂಸ್ಥಾನ ಮಠದಲ್ಲಿ ಭಕ್ತಿ ಭಾವಪೂರ್ಣ ವಾತಾವರಣದಲ್ಲಿ 4ನೇ ವರ್ಷದ ಸಂಸ್ಕಾರ ಶಿಬಿರಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಡಾಕ್ಟರ್ ಶುಭ ಕಲ್ಯಾಣ್ ಮತ್ತು ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವೆ ನಾಹಿದಾ ಜಂಜಂ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಶುಭ ಕಲ್ಯಾಣ್ ಮಾತನಾಡುತ್ತಾ, ಯಾವುದೇ ವಿಚಾರದಲ್ಲಿ ಶ್ರದ್ಧೆಯಿಂದ ಕಲಿತರೆ ಅದು ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲದು. ಈ ಶಿಬಿರ ಮಕ್ಕಳಿಗೆ ಸಂಸ್ಕಾರಗಳನ್ನು ಕಲಿಸುವುದರ ಜೊತೆಗೆ ಸಮಾಜದತ್ತ ನೈತಿಕ ಹೊಣೆಗಾರಿಕೆ ತಿಳಿಸುವ ಶಿಕ್ಷಣದ ಪಾಠಶಾಲೆಯಾಗಿದೆ ಅಂತ ಶ್ಲಾಘಿಸಿದರು. ಪ್ರತಿಯೊಬ್ಬರು ಕೂಡ, ಅದು ಮಕ್ಕಳಿರಲಿ, ಹೆಣ್ಮಕ್ಳಿರಲಿ, ಗಂಡ್ಮಕ್ಳಿರಲಿ, ವಾಟ್ ಆರ್ ಸೀಕ್ರೆಟ್, ಬರೀ ಪೊಲೀಸು, ಕಳ್ಳರು ಮತ್ತೆ ಜಡ್ಜು ಅವ್ರಿಗೆ ಮಾತ್ರ ಲಾಸ್ ಅಲ್ಲ, ಕಾಮನ್ ಸಿಟಿಸನ್ ನಮಗೂ ಕೂಡ ಲಾಸ್ ಇದೆ ಅಲ್ವಾ? ಸೊ ಏನು ಅವರು ಜುಡಿಷಿಯರಿಯಿಂದ, ಅಡ್ವೊಕೇಟ್ಸ್ ಇಂದ ಏನೇನು ವರ್ಕ್ಶಾಪ್ ಮಾಡ್ತಾರೆ, ನಾವು ಎಲ್ಲರೂ ಕೂಡ ಅದು ಗಮನದಿಂದ ನೋಡ್ಬೇಕು. ನಾನು ಇವತ್ತು ಗಂಭೀರದಿಂದ ನೋಡ್ತಾ ಇದ್ದೀನಿ, ಮಕ್ಕಳು ನಿಮ್ಮ ಡಿಸಿಪ್ಲಿನ್ ಬಹಳ ಚೆನ್ನಾಗಿದೆ. ನಾವು 1 ವರ್ಷದಿಂದ ಸುಮಾರು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಸೊ ಅದಕ್ಕೆ ನಿಮಗೆ ನನ್ನ ಅಪ್ರಿಸಿಯೇಷನ್. ಸೊ ಪ್ಲೀಸ್ ಕ್ಲಾಪ್ ಹ್ಯಾಂಡ್ಸ್ ಫಾರ್ ಆಲ್ ಆಫ್ ದೆಮ್. ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವೆ ನಾಹಿದಾ ಜಂಜಂ ತಮ್ಮ ಭಾಷಣದಲ್ಲಿ ಈಗಿನ ತಲೆಮಾರಿಗೆ ನೀತಿ ಭದ್ರತೆ, ಶಿಸ್ತು ಮತ್ತು ಗೌರವಂತಿಗೆ ಅತ್ಯಗತ್ಯ. ಹನುಮಂತನಾಥ ಸ್ವಾಮೀಜಿಗಳ ಶಿಬಿರ ಇಂಥ ಮೌಲ್ಯಗಳನ್ನು ಬಾಲ ಮನಸ್ಸಿನಲ್ಲಿ ಬಿತ್ತುವ ಮಹತ್ತರ ಕಾರ್ಯ ಮಾಡ್ತಿದೆ ಅಂತ ತಿಳಿಸಿದರು. ಮೊದಲನೇ ವರ್ಷ ಮಾಡಿದಾಗ ಸ್ವಾಮೀಜಿ ಅವರ ಮಠದಲ್ಲಿ ಮೇಲೆ ರೂಮನ್ ಮಾಡಿದ್ವಿ ನಾವು. 2ನೇ ವರ್ಷಕ್ಕೆ ಅಲ್ಲಿ ಜಾಗ ಸಾಲದ ಬಂತು. 3ನೇ ವರ್ಷ ಏನು ಮಾಡಿದ್ವಿ, 4ನೇ ವರ್ಷ ಫುಲ್ ಆಗಿದ್ದಾರೆ, 5 ವರ್ಷ ಆಗಿದ್ದಾರೆ. maybe next year ನಾವು ಸ್ಟೇಡಿಯಂ ಮಾಡ್ಬೋದು ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ
ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮಾತನಾಡುತ್ತಾ, ಈ ಶಿಬಿರವು ಮಕ್ಕಳಲ್ಲಿ ಶ್ರದ್ಧೆ, ಶಿಸ್ತು, ಧಾರ್ಮಿಕ ಭಾವನೆ, ಸಾಮಾಜಿಕ ನೈತಿಕತೆ ಮತ್ತು ನೈಜ ಜೀವನ ಕೌಶಲ್ಯಗಳನ್ನು ಬೆಳೆಸುವುದು ಉದ್ದೇಶವಿದೆ. ಕಳೆದ 3 ವರ್ಷಗಳಲ್ಲಿ ಭಾಗವಹಿಸಿದ ಮಕ್ಕಳು ಇವತ್ತಿಗೂ ಆ ಸಂಸ್ಕಾರಗಳನ್ನು ಬದುಕಿನಲ್ಲಿ ಅನುಸರಿಸುತ್ತಿದ್ದಾರೆ ಅಂತ ತಿಳಿಸಿದರು. ಇವತ್ತು ಒಳ್ಳೊಳ್ಳೆ ಅಧಿಕಾರವನ್ನು ಕಾರ್ಯವನ್ನು ನಿರ್ವಹಿಸ್ತಾರೆ. ನಾನು ಒಂದು ಸಣ್ಣ ಹಳ್ಳಿಗಾದರೆ ಎಲ್ಲಿಗೆ ಬಂದಾಗ ನನಗೊಂದು ಅನ್ನಿಸ್ತು, ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಬಂದು ನಮಗೆ ದುಡ್ಡಿಗೆ ಕೊಡ್ತಾ ಇಲ್ಲ, ಬದುಕಿಗೆ ಕೊಡ್ತಾ ಇಲ್ಲ, ಊಟಕ್ಕೆ ಕೊಡ್ತಾ ಇಲ್ಲ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಸಂಸ್ಕಾರವೇ. ಆ ಸಂಸ್ಕಾರವನ್ನು ನಾವೇ ನಮ್ಮ ಮಕ್ಕಳಿಗೆ ಕಲಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಬಹಳ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಕಳೆದ 4 ವರ್ಷಗಳಿಂದ 4 ವರ್ಷ ನಿರಂತರವಾಗಿ ಯಾವುದೇ ಜಾತಿ ಧರ್ಮ ಭೇದಗಳಿಗೆ ಎಲ್ಲ ಮಕ್ಕಳಿಗೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿರುವಂತ ಈ ಶಿಬಿರವನ್ನು ಆಯೋಜನೆ ಮಾಡ್ತೀವಿ. ನಾವು 2 ವರ್ಷ ಮಾಡಿದಾಗ ಮಕ್ಕಳು ಸುಮ್ಮನೆ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಚಾರ್ಯ ನಂಜುಂಡಯ್ಯ, ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ನಾಗಣ್ಣ, ತಹಶೀಲ್ದಾರ್ ಮಂಜುನಾಥ್, ತುಮುಲ್ ನಿರ್ದೇಶಕ ಸಿದ್ದಗಂಗಯ್ಯ, ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಗುಬ್ಬಿ ತಾಲೂಕಿನ ಬಂಡಿಹಳ್ಳಿ ರೈಲ್ವೆ ಗೇಟ್ ಬಳಿ ನೂತನ ಕೆಳ ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕಿನ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಕೆಲಸ ಕಾಮಗಾರಿ ನಡೀತಾ ಇದ್ದು, ಗುಬ್ಬಿಗೆ ಸಿಂಹ ಪಾಲು ಸಿಗ್ತಿದೆ ಎಂದ ಅವರು, ರಾಜ್ಯ ಸರ್ಕಾರ ನಡೆಸುತ್ತಿರುವಂತಹ ಜಾತಿ ಗಣತಿಯನ್ನ ಕೈಬಿಡುವುದು ಒಳ್ಳೆಯದು. ಜಾತಿ ಗಣತಿಯ ವಿಚಾರಕ್ಕೆ ಹೋದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೇನಿನ ಗೂಡಿಗೆ ಕೈ ಇಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದರು. ಯಾವ ರೀತಿ ರೋಡ್ ಬರ್ತದೆ ನೋಡ್ತಾ ಇದ್ದೀವಿ. 3-4 ತಿಂಗಳಲ್ಲಿ ಎಷ್ಟು ಬದಲಾವಣೆ ಕಾಣ್ತಾರೆ ನೋಡಿ. ಅದು ಅಲ್ಲ, ಬೈಪಾಸು 2600 ಕೋಟಿ ಸರ್ವೆ ಶುರುವಾಗೋಯ್ತು. ಯಾವ ಬೈಪಾಸ್? ಬೆಂಗಳೂರು ತುಮಕೂರು ಬೈಪಾಸು ಅರ್ಧ ಆಯಿತು, ಇನ್ನು ಅರ್ಧಕ್ಕೂ ಕೂಡ ಶುರು ಮಾಡಿಸ್ತಾ ಇದ್ದೀವಿ. ನನಗನ್ನಿಸ್ತದೆ ಇನ್ನು 2 ವರ್ಷದಲ್ಲಿ ತುಮಕೂರಿನ ಲೆವೆಲ್ಲೇ ಬೇರೆ ಆಯ್ತದೆ. ಮೆಟ್ರೋನು ಕೂಡ ಬರ್ತಾ ಇದೆ. ಮತ್ತು ಗ್ರೀನ್ ಫೀಲ್ಡ್ ಕಾರಿಡಾರ್ ತುಮಕೂರು ಇದು ಹಾಸನಿಂದ ಹುಳಿಯಾರವರೆಗೂ ವಯಾ ಚಿತ್ತೂರು ಮೇಲೆ ಅದು ಕೂಡ ಒಂದು ಹತ್ತಿರ ಬಂದ್ಬಿಟ್ಟು ಹೀಗೆ 8 ತಿಂಗಳಲ್ಲಿ ಒಂದು 10 ವರ್ಷದ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ದೇವ್ರದಿರ ಇನ್ನೇನು ಮಾಡ್ತಾ ಇದ್ದೀವಿ. ಗುಬ್ಬಿ ಟೌನಲ್ಲಿ 28 ಕೋಟಿ ರೂಪಾಯಿದು ಆ ಗುಬ್ಬಿ ಟೌನ್ ಇದೆಯಲ್ಲ ಮೇನ್ ರೋಡು, ಆ ಮೇನ್ ರೋಡನ್ನು ನಾವು ಮಾಡಿ 1 ಟೈಮ್ ಇಂಪ್ರೂವ್ಮೆಂಟ್ಗೆ ಫುಲ್ ಸಿಮೆಂಟ್ ಕಾಂಕ್ರೀಟ್ ಮಾಡ್ತೀವಿ. ಅದು ಬೆಂಗಳೂರು ನಾವು MG ರೋಡ್ ಹೆಂಗಿದೆಯೋ ಆ MG ರೋಡ್ ಥರ ಮಾಡ್ತೀವಿ. ಇವತ್ತು JJM ಅದನ್ನು ಈಗಾಗಲೇ 2ನೇ ಸ್ಟೇಜ್ನಲ್ಲಿ ಟೆಂಡರ್ಗಳು ಕರೆದಿದ್ದಾರೆ. ನಿನ್ನೆಯಿಂದ ವರ್ಕ್ ಆರ್ಡರ್ ಕೂಡ ಕೊಡ್ತಾ ಇದ್ದಾರೆ. ಇವತ್ತು CEO ಅವರು ಅದಕ್ಕೋಸ್ಕರ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ಇದಾದ ಮೇಲೆ ಅದಕ್ಕೆ ಬರ್ತೀನಿ. ಇದೊಂದು ಸಾರಿ ಕೆಲಸ ಶುರು ಆದಮೇಲೆ ಅದನ್ನು ಹಳ್ಳಿಗೆ ಹೋಗಬೇಕಾಗ್ತದೆ. ನಾನು ಎಷ್ಟು ಸಾಧ್ಯನೋ ತಾಲೂಕಾ ಕೇಂದ್ರಗಳಿಗೆ, ಹೋಬಳಿ ಕೇಂದ್ರಗಳಿಗೆ, ಪಂಚಾಯತಿ ಕಟ್ಟೆಗಳಿಗೆ ಹೋಗಬೇಕು ಅಂತ ಆಸೆ ಇದೆ. ಇದೇ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್, ದಿಶಾ ಕಮಿಟಿ ಅಧ್ಯಕ್ಷ ಹುಚ್ಚಯ್ಯ, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ, ಮುಖಂಡರಾದ SD ದಿಲೀಪ್ ಕುಮಾರ್, ಸ್ಥಳೀಯ ಗ್ರಾಮ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು ಭಾಗವಹಿಸಿದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.